ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯೂಸ್ ಆಗುವಂಥ ಲಂಚ್ ಬ್ಯಾಗ್ನ ತೋರಿಸ್ತಾ ಇದ್ದೀನಿ, ಹಾಗೆ ಲಂಚ್ ಬಾಕ್ಸಸ್ನು ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿರೋ ಲಂಚ್ ಬ್ಯಾಗು, ಲಂಚ್ ಬಾಕ್ಸ್ನೆಲ್ಲ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ಫಸ್ಟ್ ಒಂದು ಲಂಚ್ ಬ್ಯಾಗು ತುಂಬ ಚೆನ್ನಾಗಿದೆ. ಇದ್ರದ್ದು ಕಲರ್ ಮಾತ್ರ ಸಖತ್ತಾಗಿದೆ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ನಿಜಾಲು ತುಂಬಾ ಚೆನ್ನಾಗಿದೆ. ಆರಾಮ್ಸೆ ಬೈ ಮಾಡ್ಬೋದು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಎಲ್ಲರೂ ಲಂಚ್ ಬ್ಯಾಗು, ಲಂಚ್ ಬಾಕ್ಸು, ಹಾಗೆ ಬ್ಯಾಗ್ನೆಲ್ಲ ಸರ್ಚ್ ಮಾಡ್ತಾ ಇರ್ತೀರಾ ಆನ್ಲೈನ್ ಶಾಪಿಂಗಲ್ಲಿ. ಸೊ ಒಂದು ಒಳ್ಳೆ ಬೆಸ್ಟ್ ಆಗಿರುವಂಥದ್ದು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ, ಕಮ್ಮಿ ಪ್ರೈಸು ಅಂತ ಹೇಳಿ ಕ್ವಾಲಿಟಿ ಬಗ್ಗೆ ಮಾತಾಡೋ ಹೋಗಿಲ್ಲ, ತುಂಬಾ ಚೆನ್ನಾಗಿದೆ. ಈ ಲಂಚ್ ಬ್ಯಾಗ್ ಪ್ರೈಸ್ ಬಂದು 150 ರೂಪಾಯಿ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಆರಾಮ್ಸೆ ಬೈ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಡೇ ಬೈ ಡೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಮೌಂಟ್ ಅಷ್ಟೇ, ಬಟ್ ವರ್ತ್ ಇದೆ ಈ ಒಂದು ಅಮೌಂಟ್ಗೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋಣ. ಈ ಲಂಚ್ ಬ್ಯಾಗ್ ಬಂದು ಕಾಂಬೋ ಸೆಟ್ಟಲ್ಲಿ ಬಂದಿರುವಂಥದ್ದು. ನಿಮ್ಮಲ್ಲಿ ಏನಾದರೂ 2 ಕಿಡ್ಸ್ ಇತ್ತು ಅಂದರೆ ಆರಾಮ್ಸೆ ಇದನ್ನು ಬೈ ಮಾಡ್ಬೋದು. ಕ್ವಾಲಿಟಿ ಬಗ್ಗೆ ನಿಜವಾಗ್ಲೂ ಮಾತಾಡೋ ಹೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದೂ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಮಕ್ಳಿಗಂತೂ ಸಖತ್ ಲೈಕ್ ಆಗುತ್ತೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮನೇಲಿ ಏನಾದರೂ 2 ಕಿಡ್ಸ್ ಇತ್ತು ಅಂದರೆ ಬಾಯ್ ಆ್ಯಂಡ್ ಗರ್ಲ್ಸ್ ಇದನ್ನ ಆರಾಮ್ಸೆ ಕೊಡ್ಬೋದು. ಇದ್ರ ಪ್ರೈಸ್ ಬಂದು 236 ರೂಪಾಯಿ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಪ್ರೈಸಸ್ಸು, ಹಾಗಾಗಿ ನಾನು ಹೇಳ್ತಾ ಇರಲಿಲ್ಲ. ಯಾರೋ ಒಬ್ಬರು ಕಮೆಂಟ್ ಮಾಡಿದರೆ ಪ್ರೈಸ್ನ ಹೇಳಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಬೈ ಮಾಡೋಕ್ಕೆ ಅಂತ. ಸೊ ಹಂಗಾಗಿ ನಾನು ಪ್ರೈಸ್ನ ತಿಳಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಕಮ್ಮಿ ಪ್ರೈಸ್ ಇದ್ದಾಗಲೇ ನೀವು ಬೈ ಮಾಡ್ಕೊಳ್ಳಿ. ಆಫರ್ಗಳಿರುತ್ತಲ್ವ, ಸೊ ಆವಾಗ. ಇವಾಗ ಇದು ರೆಡ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಿಜವಾಗ್ಲೂ ಮಕ್ಳಿಗಂತೂ ಈ ಥರ ಕಲರ್ಸ್ಗಳಂತೂ ತುಂಬ ಲೈಕ್ ಆಗುತ್ತೆ. ನೀವು ಆರಾಮ್ಸೆ ಕೊಡಿಸ್ಬೋದು. ತುಂಬ ಚೆನ್ನಾಗಿದೆ. 2 ಲಂಚ್ ಬ್ಯಾಗ್ನು ಆರಾಮ್ಸೆ ಬೈ ಮಾಡ್ಬೋದು ಅಲ್ವಾ, ವರ್ತಿದೆ. ಇದನ್ನೇನಾದರೂ ಶಾಪಲ್ಲಿ ಕೇಳ್ತೀವಿ ಅಂದರೆ ತುಂಬ ರೇಟ್ ಹೇಳ್ತಾರೆ. ಸೊ ಆರಾಮ್ಸೆ ತೊಗೋಬೋದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದನ್ನು ಸಹ ಲಂಚ್ ಬ್ಯಾಗೇನೆ. ಇದಂತೂ ತುಂಬ ಕ್ಯೂಟ್ ಆಗಿದೆ. LKG UKG ಮಕ್ಕಳು ಕೊಟ್ಟು ಕಳ್ಸೋದಕ್ಕಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಏನಾದರೂ ಚೆಲ್ಕೊಂಡು ಬಂದ್ರೂ ಸಹ ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು. ಇದನ್ನ ಟೀಚರ್ಸ್ ಕೂಡ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ವಾಶ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿದೆ. ನೀಟಾಗಿ ವಾಶ್ ಕೂಡ ಮಾಡ್ಕೋಬಹುದು. ಒಂಥರ ಸ್ಲಿಮ್ ಆಗಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಕೊಟ್ಟು ಕಳ್ಸೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಪಿಂಕ್ ಕಲರ್ ಅಂತೂ ತುಂಬಾ ಇಷ್ಟ ಆಯ್ತು. ಇನ್ನು ಬ್ಲೂ ಕಲರ್ ನೋಡೋಣ. ಸೇಮ್ ಇದು 2 ಸೇಮೇನೆ. ನಾವು ಕೊಡೋ ಪ್ರೈಸ್ಗೆ ವರ್ತ್ ಇದೆ ಮಾತ್ರ. ಕ್ವಾಲಿಟಿ ಮಾತ್ರ ಇಸ್ ಗುಡ್ ಅಂತಾನೆ ಹೇಳ್ತೀನಿ. ಸೈಡ್ ಅಲ್ಲಿ ಒಂದು ಪಾಕೆಟ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಸ್ಪೂನ್ಸ್ ಎಲ್ಲ ಹಾಕೋಬಹುದು. ಇದ್ರ ಪ್ರೈಸ್ ಬಂದು 168 ರೂಪಾಯಿ. ಆರಾಮ್ಸೆ ಬೈ ಮಾಡ್ಬೋದು ಅಲ್ವಾ. ಇವಾಗಿನ ಕಾಲದಲ್ಲಿ 100 ರೂಪಾಯಿ 200 ರೂಪಾಯಿಗೆಲ್ಲ ಏನು ಬಂದ್ಬಿಡುತ್ತೆ. ಸೊ ಹಂಗಾಗಿ ಕಾಂಬೋ ಸೆಟ್ ಅಲ್ಲಿ ಪ್ಯಾಕ್ ಆಫ್ 2 ಬರ್ತಾ ಇದೆ ಅಂದ್ರೆ ನಂಬೋದಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ. ಮಿಸ್ ಮಾಡದೆ ಬೈ ಮಾಡಿ. ಬೇಗ ಬೈ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ಇನ್ನು ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ ಸೇಮ್ ಅದೇ ತರ ನಾನು ಇನ್ನೊಂದು ಬ್ಯಾಗ್ ನ ತರಿಸಿದ್ದೆ. ಸೇಮ್ ಟು ಸೇಮ್ ಅದೇ ತರ ಇದೆ. ಇದು ಸ್ವಲ್ಪ ಕಲರ್ ಡಿಫ್ರೆಂಟ್ ಇದೆ. ಇದು ಒಂದು ಸ್ವಲ್ಪ ಗ್ರೇ ಕಲರ್ ಮತ್ತೆ ಬ್ಲೂ ಕಲರ್ಲಿ ಬಂದಿದೆ. ಅದು ಪಿಂಕ್ ಮತ್ತೆ ಬ್ಲೂ ಕಲರ್ಲಿ ಬಂದಿದ್ದು. ಸೊ ಇದು ಸೇಮ್ ಟು ಸೇಮ್ ಕ್ವಾಲಿಟಿನೇ ಅಂತ ಅನ್ಕೊಳ್ಳಿ. ಸೇಮ್ ಪ್ರೈಸ್ ಇದಕ್ಕೂ. ಒಂದಷ್ಟು ಕಲರ್ಸ್ಗಳಿದಾವೆ ಕಾಂಬೋ ಸೆಟ್ಟಲ್ಲಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬೈ ಮಾಡ್ಕೋಬೋದು. ನನಗಂತೂ ಸಖತ್ ಇಷ್ಟ ಆಗೋಯ್ತು, ಯಾಕೆಂದರೆ ಒಂಥರ ಕ್ಯೂಟ್ ಆಗಿದೆ. ಲೈಟ್ ವೆಯ್ಟ್ ಆಗಿರೋದ್ರಿಂದ ಮಕ್ಳಿಗೂ ಕೂಡ ಕೊಟ್ಟು ಕಳ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ನಾವು ಕೊಡೋ ಪ್ರೈಸ್ಗೆ ಇದು ವರ್ತ್ ಅಂತಲೇ ಅನಿಸುತ್ತೆ. ಕೆಲವೊಬ್ಬರಿಗೆ ಕ್ವಾಲಿಟಿ ಕಮ್ಮಿ ಅಂತ ಅನ್ನಿಸ್ಬೋದು, ಬಟ್ ನಾವು ಕೊಡೋ ಪ್ರೈಸ್ಗೆ ಇದು ವರ್ತ್ ಇದೆ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಲಂಚ್ ಬಾಕ್ಸ್ ನೋಡೋಣ. ಈ ಥರದೊಂದು ಲಂಚ್ ಬಾಕ್ಸ್ ತರಿಸ್ಕೊಂತು ಅಂದರೆ ಟೆನ್ಷನ್ ಇರೋದಿಲ್ಲ. ಯಾಕಂತಂದರೆ ಒಂದೇ ಬಾಕ್ಸ್ ಪೂರಿ, ಸಾಗು ಮತ್ತು ಗೊಜ್ಜು ಏನಾದರೂ ಮಾಡಿದಾಗ ಸಪ್ರೇಟ್ ಹಾಕಿರ್ತೀವಲ್ವಾ, ಅದಕ್ಕೆ ಅಂದರೆ ಬೇರೆ ಸಪ್ರೇಟ್ ಬಾಕ್ಸ್ನ ಇಡಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದೇ ಬಾಕ್ಸಲ್ಲಿ ನಾವು 2 ಥರ ಹಾಕ್ಬೋದು. ಒಂದಕ್ಕೆ ಚಪಾತಿ ಹಾಕ್ತಂದ್ರೆ ಒಂದಕ್ಕೆ ಪಲ್ಯ ಅಥವಾ ಚಟ್ನಿ, ಸಾಗು ಈ ಥರದ್ದು ಹಾಕೋಬೋದು. ಅನ್ನ ಸಾಂಬಾರು ಕೂಡ ಕಳಿಸ್ಬೋದು. ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 215 ರೂಪಾಯಿ. ವರ್ತಿದೆ ಅಲ್ವಾ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವು ಕೊಡುವಂಥ ಪ್ರೈಸ್ಗೆ ಈ ರೀತಿದು ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ತೇನೆ. ನಿಮ್ಗೇನಾದ್ರು ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಪ್ರೈಸ್ಗೆ ಸಿಗುತ್ತೆ, ನೀವು ಬೇಕಾದರೆ ಬೈ ಮಾಡ್ಕೋಬೋದು. ಬಟ್ ಇದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಅಷ್ಟೇ ಲಂಚ್ ಬಾಕ್ಸು. ಇದಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇದ್ರದ್ದು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದ್ರ ಪ್ರೈಸ್ ಬಂದು 324 ರೂಪಾಯಿ. ಆದರೆ ಬಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಈ ರೀತಿ ಲಿಡ್ ಕೊಟ್ಟಿರ್ತಾರೆ. ಲಿಡ್ನ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಇದು ಹೇರ್ ಟೈಟ್ ಲಿಡ್ ಆಗಿರುತ್ತೆ. ಸೊ ಆರಾಮ್ಸೆ ಮಕ್ಕಳಿಗೆ ಲಿಡ್ನ ಕ್ಲೋಸ್ ಮಾಡೋದಕ್ಕೆ ಹಾಕೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಎಕ್ಸ್ಟ್ರಾ ಈ ರೀತಿ ಕೊಟ್ಟಿರ್ತಾರೆ. ಏನಾದರೂ ಒಂದು ಹಾಳಾಯಿತು ಅಂದರೆ ಈ ರೀತಿದು ನಾವು ಫಿಟ್ ಮಾಡ್ಕೋಬೋದು. ಹಾಗೆ ಇದು ಕ್ಯೂಟ್ ಆಗಿರುವಂಥದ್ದು ಲಂಚ್ ಬಾಕ್ಸ್ ನೋಡ್ತಾ ಇರ್ಬೋದು. ಚಟ್ನಿ, ಸಾಗು, ಸಾಂಬಾರು ಈ ರೀತಿ ಹಾಕೊಳ್ಳೋದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ತುಂಬ ಸ್ಪೇಸಿಯಸ್ ಆಗಿರೋದ್ರಿಂದ ಅನ್ನ ಸಾಂಬಾರು ಕೂಡ ತೊಗೊಂಡೋಗ್ಬೋದು ಮಕ್ಕಳು. ನನ್ನ ಮಗಳಿಗಂತೂ ಅನ್ನ ಸಾಂಬಾರು ಅಂದರೆ
ತುಂಬ ಇಷ್ಟ. ಯಾವುದೇ ರೀತಿ ಟಿಫನ್ ಮಾಡೋದ್ರೊಳಗೆ ಇಷ್ಟ ಆಗೋದಿಲ್ಲ. ಅನ್ನ ಸಾಂಬಾರು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಈ ರೀತಿ ಬಾಕ್ಸ್ನ ಕೊಡಿಸ್ತು ಅಂದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸ್ಟಾರ್ ರೇಟಿಂಗ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರದ್ದು ಔಟ್ ಆಫ್ ಸ್ಟಾಕೇ ಆಗ್ಬಿಟ್ಟೈತೆ, ಬಾಕ್ಸ್ ಲಿಂಕೇ ಇಲ್ಲ. ಸೊ ಲಿಂಕ್ ಬಂತು ಅಂದರೆ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ವೀಡಿಯೋ ಹಾಕೋಷ್ಟರಲ್ಲಿ ರೀಸ್ಟಾಕ್ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೀವು ಕೂಡ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಅಷ್ಟೇ ಲಂಚ್ ಬಾಕ್ಸ್. ಇದಂತೂ ಭರ್ಜರಿಯಾಗಿದೆ ಹೇಳಬೇಕು ಅಂದರೆ. ಇದನ್ನು ಆಫೀಸ್ಗೆ ಹೋಗೋರು ಕೂಡ ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿದೆ. ದೊಡ್ಡವರು ಚಿಕ್ಕವರು ಯಾರು ಬೇಕಾದ್ರೂ ಕೂಡ ತೊಗೊಂಡೋಗ್ಬೋದು. ಈ ರೀತಿ ಕೊಟ್ಟಿರ್ತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ವರ್ತ್ ಅಂತಲೇ ಅನ್ನಿಸ್ತು ನನಗಂತೂ. ಲಂಚ್ ಬ್ಯಾಗು ಲಂಚ್ ಬಾಕ್ಸ್ ಎರಡೂ ಒಟ್ಟಿಗೆ ಬಂದುಬಿಡುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 3 ಕೊಟ್ಟಿರ್ತಾರೆ. ಇದರಲ್ಲಿ ಅನ್ನ ಸಾಂಬಾರು ಪಲ್ಯ ಈ ರೀತಿ ಎಲ್ಲ ಐಟಮ್ಸ್ಗಳನ್ನ ತೊಗೊಂಡೋಗ್ಬೋದು. ಮತ್ತು ದೋಸೆ ಚಪಾತಿ ಪೂರಿ ಸಾಗು ಈ ರೀತಿ ಇದೆಲ್ಲ ತೊಗೊಂಡೋಗ್ಬೋದು. ಸ್ನ್ಯಾಕ್ಸ್ ಹಾಕೊಳ್ಳೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಇದಂತೂ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ನನಗೆ ಶಾಕ್ ಆಯ್ತಪ್ಪ, ಏನು ಇಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ನಾವು ಕೊಡುವಂಥ ಪ್ರೈಸ್ಗೆ ಈ ರೀತಿದೊಂದು ಒಳ್ಳೆ ಕ್ವಾಲಿಟಿ ಆಗಿರೋಂಥ ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬೋದಕ್ಕಾಗಲ್ಲ. ಬೆಸ್ಟ್ಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಒಂದು ಬಾಕ್ಸು ನನಗೆ ತುಂಬ ಇಷ್ಟ ಆಯಿತು. ಇದಂತೂ ಆಫೀಸ್ಗೆ ಹೋಗೋರಿಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಹೊರಗಡೆ ಹೋಗಿ ವರ್ಕ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬಾಕ್ಸು. ತುಂಬ ಚೆನ್ನಾಗಿ ತುಂಬ ದಿನ ಬಾಳ್ಕೆನೂ ಕೂಡ ಬರುತ್ತೆ. ಹೇರ್ ಟೈಟ್ ಕಂಟೈನರ್ದಾಗಿರುತ್ತೆ. ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ದಾಗಿರುತ್ತೆ. ಆರಾಮ್ಸೆ ನಾವು ಊಟನ ಕ್ಯಾರಿ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 375 ರೂಪಾಯಿ. ಆರಾಮ್ಸೆ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಮಾತಾಡೋ ಹೋಗಿಲ್ಲ. ಇದಕ್ಕೂ ಒಳ್ಳೆ ಸ್ಟಾರ್ ರೇಟಿಂಗ್ ಇದೆ. ಹಾಗೆ ಕಸ್ಟಮರ್ ಫೀಡ್ಬ್ಯಾಕ್ ಅಷ್ಟೇ ಚೆನ್ನಾಗಿದೆ. ಇದನ್ನ ಚಿಲ್ಡ್ರನ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು. ಹಾಗೆ ಆಫೀಸ್ಗೆ ಹೋಗೋರಿಗೆ, ಹೊರಗಡೆ ಹೋಗಿ ವರ್ಕ್ ಮಾಡೋರಿಗೆ ತುಂಬಾ ವರ್ತ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಸ್ಪೂನು ಕೂಡ ಕೊಟ್ಟಿದ್ದಾರೆ. ಬ್ಯಾಗ್ ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಇಷ್ಟ ಆಯಿತು ನನಗಂತೂ. ಮಿಸ್ ಮಾಡ್ಕೊಬೇಡಿ, ನೀವು ಕೂಡ ಬೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಮಾರ್ಕರು. ಸ್ಕೂಲಲ್ಲಿ ಏನಾದರೂ ಪ್ರಾಜೆಕ್ಟ್ ವರ್ಕ್ ಕೊಡ್ತು ಅಂದರೆ ಮಕ್ಕಳು ಬಾರ್ಡರ್ ಎಲ್ಲ ಡಿಸೈನ್ ಮಾಡಬೇಕಾಗುತ್ತೆ, ಮತ್ತು ಸ್ಕೆಚ್ ಥರ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಡ್ರಾಯಿಂಗ್ ಬರೆಯೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಇದ್ರದ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ ಕ್ವಾಲಿಟಿ. ಇದು ಹೆಂಗೆ ಅಂತ ಹೇಳಿದ್ರೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು, ಬರೆಯೋದಕ್ಕೂ ತುಂಬ ಚೆನ್ನಾಗಿದೆ. ಬಟ್ ಏನಾಗುತ್ತೆ ಅಂದರೆ ನಾವು ಬುಕ್ಸಲ್ಲಿ ಬರ್ದು ನೋಡಿದ್ದು, ಹಾಳೆ ಹಿಂದೆ ತಿರುಗಿಸಿ ನೋಡಿದಾಗ ಅಲ್ಲೆಲ್ಲ ಒಂಥರ ಅಂಟ್ಕೊಂಡ್ಬಿಟ್ಟಿತ್ತು ಅದು ಕಲರ್ಸ್ ಎಲ್ಲ. ಸೊ ಹಂಗಾಗಿ ಏನು ಅಷ್ಟೊಂದು ಲೈಕ್ ಆಗಲಿಲ್ಲ, ವಾಪಸ್ ಕೊಟ್ಬಿಟ್ವಿ, ರಿಟರ್ನ್ ಮಾಡಿಬಿಟ್ವಿ. ಯಾಕೆಂದರೆ ಮಕ್ಕಳು ಅಷ್ಟೊಂದು ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ವರ್ಕ್ ಏನೋ ಮಾಡಿರ್ತಾರೆ, ಅದು ಬ್ಯಾಕ್ ಸೈಡು ಎಲ್ಲ ಫುಲ್ ಎಲ್ಲ ಕಾಣಿಸಿದ್ರೆ, ಅಂದರೆ ಹಿಂದೆ ಏನು ಬರೆದಿರ್ತಾರೆ ಅದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಂಗಾಗಿ ಇದನ್ನು ರಿಟರ್ನ್ ಮಾಡಿಬಿಟ್ಟೆ. ಅಂದರೆ ರೇಟ್ ಜಾಸ್ತಿನೇ ಇದಕ್ಕೆ, ನಾನು ಕೊಟ್ಟಿರೋ ರೇಟ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದೇ ಬರಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಅಂದರೆ ನಾವು ಈ ರೀತಿ ಬುಕ್ಕಲ್ಲಿ ಬರ್ದು ನೋಡಿದ್ದು. ಸೊ ಹಂಗಾಗಿ ಬ್ಯಾಕ್ ಸೈಡೂ ಸಹ ಅಲ್ಲಿ ಏನು ಬರ್ದಿದ್ವಿ ಅದು ಹಿಂದೆ ಅದೇ ಥರ ಕಾಣಿಸ್ತಿತ್ತು. ಮತ್ತು ಹಿಂದಿನ ಹಾಳೆಗೂ ಕೂಡ ಅಂಟ್ಕೊಂಡ್ಬಿಟ್ಟಿತ್ತು ಕಲರು. ಆದರೆ ಮಂದದ ಹಾಳೆಯಲ್ಲಿ ಬರೆದ್ರೆ ವರ್ಕ್ ಆಗ್ಬೋದು ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ನನಗೆ ಭಯ ಆಗಿ ರಿಟರ್ನ್ ಮಾಡಿಬಿಟ್ಟೆ. ಆಮೇಲೆ ಮಕ್ಕಳಿಗೆಲ್ಲ ತೊಗೊಂಡು ಆಮೇಲೆ ಪಾಪ ಅಷ್ಟೊಂದು ಕಷ್ಟಪಟ್ಟು ಮಾಡಿರ್ತಾರೆ. ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು, ಏನಾದರೂ ಎಡವಟ್ ಆಯಿತು ಅಂದರೆ ಏನು ಮಾಡೋದು ಅಂತೇಳಿ ರಿಟರ್ನ್ ಹಾಕ್ಬಿಟ್ಟೆ. ನಾನು ಇದೇ ಥರ ಸೇಮ್ ಬೇರೆದು ಇನ್ನೂ ಚೆನ್ನಾಗಿರೋ ಕ್ವಾಲಿಟಿದೆ ಹಾಕಿರ್ತೀನಿ ಲಿಂಕ್ನ, ಬೇಕು ಅಂದರೆ ಚೆಕ್ ಮಾಡಿಕೊಂಡು ನೀವು ಬೈ ಮಾಡ್ಕೊಳ್ಳಿ. ಏನಾದರೂ ಇದೇ ಥರ ಬಂತು ಅಂದರೆ ರಿಟರ್ನ್ ಹಾಕ್ಬಿಡಿ, ಉಳಿಸ್ಕೋಬೇಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ಹೆಣ್ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ನನ್ನ ಮಗಳಿಗಂತೂ ಇದು ತುಂಬ ಇಷ್ಟ ಆಗೋಯಿತು. ಸೊ ಹಂಗಾಗಿ ತರಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಇದರಲ್ಲಿ ಪೆನ್ಸಿಲು, ಪೆನ್ನು, ರಬ್ಬರ್ ಎಲ್ಲನೂ ಕೂಡ ಇಟ್ಕೋಬೋದು. ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಂದು ಲಿಂಕ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ನಾನು ತೋರಿಸೋ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ಅಷ್ಟೇ ಸಾಕು. ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡಿ. ನಾನು ವರ್ತ್ ಇದೆಯಾ ಇಲ್ವಾ ಅಂತ ನೋಡಿ ಮಾಡಿನೇ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಚೆನ್ನಾಗಿರೋದು ಮಾತ್ರ ನಿಮ್ಮ ಜೊತೆ ಹೇಳ್ತೀನಿ, ಇಲ್ಲಾಂದರೆ ನಾನು ಅದನ್ನ ರಿಟರ್ನ್ ಹಾಕ್ಬಿಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.